ಅಮೃತ್ ನೋನಿ ಆರ್ಥೋ ಪ್ಲಸ್ ತಗೊಂಡ ಮೇಲೆ ಆರಾಮಾಗಿ ತಿರುಗಾಡ್ತೀನಿ. ನೋವು ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ಜೆಡಿಎಸ್ ನ ಸುಳ್ಳು, ಕಾಂಗ್ರೆಸ್ಸಿನ ಸತ್ಯ. ಸತ್ಯ ಗೆಲ್ತದೋ ಸುಳ್ಳು ಗೆಲ್ತದೋ? ನೀವು ಸುಳ್ಳು ಪರವಾಗಿರ್ತೀರೋ ಸತ್ಯದ ಪರವಾಗಿರ್ತೀರೋ? ಅದಕ್ಕೆ 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನರೇಗಾದಲ್ಲಿ ಪ್ರತಿಯೊಬ್ಬರಿಗೆ ಒಂದು ದಿನಕ್ಕೆ 400 ರೂಪಾಯಿ ಕೂಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಯೋಜನೆಗಳು ಜಾರಿ ಆಗ್ಬೇಕಲ್ಲ. ಜಾರಿ ಆಗ್ಬೇಕಾದ್ರೆ ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್. ಇಲ್ಲಿ ಯಾರು ಗೆಲ್ಲಬೇಕು? ಕಾಂಗ್ರೆಸ್. ಈಗ ಏನ್ ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿಜಯೇಂದ್ರ ಹೇಳಿದ್ದಾರೆ, ನರೇಂದ್ರ ಮೋದಿಯವರು ಹೇಳಿರತಕ್ಕಂಥ ಗ್ಯಾರಂಟಿಗಳೆಲ್ಲ ಶಾಶ್ವತ, ಕಾಂಗ್ರೆಸ್ನವರು ಹೇಳಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ತಾತ್ಕಾಲಿಕ. ನಾವು ಜಾರಿ ಮಾಡಿದವರು ತಾತ್ಕಾಲಿಕ ಅಂತೆ, ಅವ್ರು ಏನು ಮಾಡದೇವಲ್ಲ ಶಾಶ್ವತ ಅಂತೆ. ಸುಳ್ಳು ಶಾಶ್ವತ, ಸತ್ಯ ತಾತ್ಕಾಲಿಕ ಅಂತ ಹೇಳಕ್ ಶುರು ಮಾಡಿದ್ರು. ಮಂಡಿ ನೋವು, ಭುಜದ ನೋವು ಇತ್ತು, ಹತ್ತೋದಕ್ಕೆ ಇಳಿಯೋದಕ್ಕೆ ಆಗ್ತಾ ಇರಲಿಲ್ಲ. ಅಮೃತ್ ನೋನಿ ಆರ್ಥೋ ಪ್ಲಸ್ ತಗೊಂಡ ಮೇಲೆ ಇವಾಗ ಮಂಡಿ ನೋವು ಇಲ್ಲ, ಭುಜದ ನೋವು ಇಲ್ಲ, ಆರಾಮಾಗಿ ತಿರುಗಾಡ್ತೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋ ಪ್ಲಸ್. ಇವ್ರು ಬೇಕಾ? ಆಮೇಲೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಭರವಸೆ ಕೊಡ್ತೀನಿ, ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಿಲ್ಲಿಸಲ್ಲ. ನಾವು ನಿಲ್ಲಿಸಲ್ಲ. ನಿಮಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳೆಲ್ಲ ನಿಲ್ಲಿಸಲ್ಲ. ಇವು ನಾವು ಅಧಿಕಾರದಲ್ಲಿರುವವರೆಗೂ ಮುಂದುವರಿತವೆ. ಜನ ಎಲ್ಲಿವರೆಗೆ ಅಧಿಕಾರದಲ್ಲಿ ಇರುತ್ತೆ ಅಲ್ಲಿವರೆಗೂ ಮುಂದುವರಿತವೆ. ಮತ್ತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಕರ್ನಾಟಕದ ಜನ, ಮತ್ತೇನೋ ಮುಂದುವರಿತವೆ. ಅದರಿಂದ ಇವತ್ತು ರವಿಶಂಕರ್ಗೆ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ರಿ. ಅವರಿಗೆ ಇನ್ನ 4 ವರ್ಷ ಶಕ್ತಿ ಬರಬೇಕು ಅನ್ನೋದಾದ್ರೆ ಅವ್ರು 26,000 ಗೆದ್ದಿಲ್ಲ. 26,000ದಲ್ಲಿ ಕನಿಷ್ಠ 30,000 ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ಅದನ್ನು ಮಾಡಿದಾಗ ಮಾತ್ರ ರವಿಶಂಕರ್ಗೆ ಶಕ್ತಿ ಬರ್ತದೆ. ರವಿಶಂಕರ್ಗೆ ಶಕ್ತಿ ಬರ್ತದೆ. ಇನ್ನು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ 2. ನಮ್ಮ ಗುರುತು ಹಸ್ತ. 26ನೇ ತಾರೀಕು ತಾವೆಲ್ಲ ವೆಂಕಟರಮಣೇಗೌಡರಿಗೆ ಆಶೀರ್ವಾದ ಮಾಡಿ ಇವರ ನೇತೃತ್ವದಲ್ಲಿ KR ನಗರ ತಾಲೂಕಿನಲ್ಲಿ ಹೆಚ್ಚು ಲೀಡನ್ನ ಕೊಡಿಸ್ತಕ್ಕಂಥದ್ದು ಆಗ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.